ನನ್ನ ಹೆಸರು ಪಾರ್ವತಿ. ನನ್ನೂರು ಉಲಿಸ್ನಹಳ್ಳಿ. ಈ ಊರಲ್ಲಿ ನನ್ನದೊಂದು ಪುಟ್ಟ ಸಂಸಾರ. ನಾನು, ನನ್ನ ಗಂಡ, ಹಾಗೆ ನನ್ನ ಮಗ ಕೃಷ್ಣ. ಇದೇ ನನ್ನ ಪ್ರಪಂಚ. ಆ ಬೆಟ್ಟದ ರಂಗಸ್ವಾಮಿ ನನಗೆ ಆಸ್ತಿ ಕೊಟ್ಟಿಲ್ದಲೇ ಇರ್ಬೋದು, ಆದರೆ ನೆಮ್ಮದಿ ಜೀವನ ಕೊಟ್ಟಿದ್ದಾನೆ. ನನ್ನ ಗಂಡ ದಿನ ತಿಂಡಿ ತಿನ್ಕೊಂಡು ಕೆಲ್ಸಕ್ಕೆ ಹೋದ್ರೆ ಬರೋದು ಸಂಜೆನೆಯ. ಅಲ್ಲಿವರೆಗೂ ಈ ಮನೇಲಿ ನನ್ನ ಮಗಂದೆ ದರ್ಬಾರು. ನನ್ನ ಮಗ ಕೃಷ್ಣಗಂತೂ ನನ್ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ. ಅವನಿಗೆ ನನ್ನ ಮಡಿಲೇ ಸಿಂಹಾಸನ. ಅದೇನೋ ಗೊತ್ತಿಲ್ಲ, ಅವನಿಗೆ ನನ್ನ ಕರಿಮಣಿ ಅಂದ್ರೆ ಅಷ್ಟು ಇಷ್ಟ. ಯಾವಾಗ ನೋಡಿದ್ರು ಅದ್ರ ಜೊತೆನೆ ಆಟ ಆಡ್ತಾ ಇರ್ತಾನೆ. ಅವನಿಗೆ ಇದ್ರಲ್ಲಿ ಸಿಗೋ ಖುಷಿ ಅವನ ಆಟ ಸಾಮಾನಲ್ಲೂ ಸಿಗಲ್ಲ ಅನ್ಸುತ್ತೆ. ಊಟ ಮಾಡುವಾಗ, ಮಲಗುವಾಗ ಈ ಸರ ಅವನ ಕೈಲೇ ಇರ್ಬೇಕು. ಈ ಸರನ ಅಷ್ಟೊಂದು ಇಷ್ಟಪಡ್ತಾನಲ್ಲ, ನನಗೆ ಒಂದೊಂದ್ಸರಿ ಅನ್ಸುತ್ತೆ ಇವನ್ ಯಾಕೆ ಹುಡುಗ ಆಗಿ ಉಟ್ಬಿಟ್ಟ ಅಂತ. ಇವನಿಗೊಂದು ಚಿನ್ನದ ಸರ ಮಾಡಿಸ್ಬೇಕು ಅಂತ ನನಗೊಂದು ಆಸೆ. ಆದ್ರೆ ನಮ್ಮಂತ ಬಡವರಿಗೆ ಚಿನ್ನದ ಸರ ಮಾಡ್ಸಕ್ಕಾಗತ್ತಾ? ಹಂಗಂತ ಎಷ್ಟ್ ದಿನ ಅಂತ ಆಸೆನ ಮುಚ್ಚಿಟ್ಕೊಂಡಿರ್ಲಿ. ನನ್ ಗಂಡನ ಹತ್ರ ಒಂದ್ಸರಿ ಮಾತಾಡ್ತೀನಿ, ನೋಡೋಣ ಏನಂತಾರೆ. ನೀರ್ತಾವ ಬಾರ ಬಾರ ಹಿಡ್ಕೊತೀನಿ ಒಂದು ಸ್ವಲ್ಪ ಹೊತ್ತು. ಯಾಕ ಮಗನೇ? ಓ, ಏನು ಅಪ್ಪನ ಹತ್ರ ಇರೋದೇ ಇಲ್ಲ ಅವನು. ಅಮ್ಮನ ಮಗ ಆಗೋಗಿದ್ಯಾ? ಬರೋಲ್ಲ ನೀನು ನನ್ನ ಹತ್ರಕ್ಕೆ? ಏನೇ ನನ್ನ ಮಗಿಗೊಂದು ಚಿನ್ನದ ಸರ ಮಾಡ್ಸೇನದ್ರಿ? ಚಿನ್ನದ ಸರ ಒಟ್ಟಿಗೆ ಇಟ್ಟಿಲ್ಲ ಅಂದ್ರೆ ನಿನಗೆ ಜುಟ್ಟಿಗೆ ಮಲ್ಲಿಗೆ ಅಂದಂಗೆ ಆಯ್ತು ನಿನ್ನ ಕತೆ. ಚಿನ್ನದ ಬೆಲೆ ಏನು ಅಂತ ಗೊತ್ತೇನಮ್ಮ? ನಮ್ಮಂತರ್ಗೆಲ್ಲ ಕನ್ಸ್ಬಿಡು. ನಾವು ಹುಡ್ಸಿದ ಮಕ್ಳಿಗೆ ಅಷ್ಟಾದ್ರೂ ಮಾಡೋಕ್ಕಾಗಲ್ವನ್ರಿ? ನಾನು ಸರ ನೋಡಿದ್ರೆ ಅಷ್ಟು ಆಸೆ ಮಾಡ್ತದೆ, ಅದಕ್ಕೆ ಕೇಳಿದೆ. ಸರಿ ಬಿಡು, ನೋಡೋಣ. ಮಗನಿಗೆ ಚಿನ್ನದ ಸರ ಮಾಡಿಸೋ ಆಸೆ ಅವ್ರಿಗೂ ಇತ್ತು, ಆದರೆ ಅದು ನಾವು ಹೇಳ್ದಷ್ಟು ಸುಲಭ ಇರಲಿಲ್ಲ. ಅದಕ್ಕೆ ನಾವು ಮಾಡಬೇಕಾದ ತ್ಯಾಗ ಅಷ್ಟ ಇಷ್ಟ. ಆದರೂ ಗಂಡ ಹೆಂಡತಿ ಸೇರಿ ನನ್ನ ಮಗಿಗೊಂದು ಸರ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡೇಬಿಟ್ಟು. ನಿರ್ಧಾರ ಮಾಡಿದ್ಮೇಲೆ ಸಮಯಕ್ಕೆ ಸರಿಯಾಗಿ ಮನೆಗೆ ಬರ್ತಿದ್ದೆ ನಮ್ಮ ಯಜಮಾನ್ರು. ಹಗಲು ರಾತ್ರಿ ಅಂತ ಕೆಲಸ ಅಂತ ಸಿಕ್ಕಿದ ಕೆಲಸನೆಲ್ಲ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ಹಣ ಉಳ್ಸೋಕೆ ಶುರು ಮಾಡಿದರು. ನಾನು ಕೂಡ ಕಂಡಾರ ಮನೆಯ ಮುಸ್ರೆ ಎಲ್ಲ ತಿಕ್ಕಿ 3 ಕಾಸು ಉಳ್ಸಕ್ಕೆ ಶುರು ಮಾಡಿದೆ. ಕೊನೆಗೂ ನಾವು ಇಷ್ಟಪಟ್ಟಂಗೆ ನನ್ನ ಮಗಿಗೊಂದು ಚಿನ್ನ ಸರ ಮಾಡ್ಸಾಕ್ತು. ಮಗಿನ ಕುತ್ಕೆಲಿ ಈ ಸರ ನೋಡ್ತಿದ್ದಂಗೆನೆ ನಮ್ಮ ಪಟ್ಟಂತ ಕಷ್ಟ ಎಲ್ಲ ಕಣ್ಮರೆಯಾದ. ಅಯ್ಯೋ, ಚಿನ್ನದ ಸರ ಹಾಕಿದ್ಮೇಲೆ ಗಲಾಟಿನೇ ನಿಂತೋಯ್ತು ಮಗಿಂದು. ಹೋಗು ಬಾರವಾ. ಸರಿ ಬರ್ಲಾ? ಇವರು ನನ್ನ ಸ್ನೇಹಿತರು ಮಂಜುಳಾ ಮತ್ತು ಸಾವಿತ್ರಿ ಅಂತ. ಮಂಜುಳಾ ತುಂಬ ಶ್ರೀಮಂತೆ. ವಾರಕ್ಕೊಂದ್ಸರಿನಾದರೂ ಸಮಯ ಮಾಡ್ಕೊಂಡು ಇಬ್ಬರು ಮನೆಗೆ ಬರ್ತಿರ್ತಾರೆ. ಮಂಜುಳಾ ಬಂದ್ರ? ಸಾವಿತ್ರಿ ಬಾ. ಹಾಂ, ಚೆನ್ನಾಗಿದೆ. ನಾನು ಏನೇ ತಂದರೂ ಇವ್ರಿಗೆ ತೋರಿಸ್ಲಿಲ್ಲ ಅಂದರೆ ನನಗೆ ಸಮಾಧಾನನೇ ಆಗಲ್ಲ. ನನ್ನ ಮಗನ ಸರ ನಾನು ತೋರ್ಸೋಕ್ಕೂ ಮುಂಚೆನೇ ಸಾವಿತ್ರಿ ನೋಡ್ಬಿಟ್ಲು. ಯಾವಾಗಲೂ ಸರ ಮಾಡಿಸ್ಬಿಟ್ಟಿದೆಯಲ್ಲಿ? ಅದೇ ಮೊನ್ನೆ ಮಾಡಿಸ್ಕೊ ಬಂದ ಕಣೆ. ಚೆನ್ನಾಗಿತ್ತಾ? ನೀನಾರು ಒಂದು ಸರ ಮಾಡಿಸ್ತಲ್ಲ ಬಿಡು, ನಮಗೆ ಹಣೆ ಬರ್ದಲಿಲ್ಲ. ಅದೇನಿದ್ರು ನಿನಗೆ ಮಂಜುಳಂಗೆ ಅಷ್ಟೇ. ನೀನು ಮಾಡಿಸ್ಕತ್ತಿ ತಗ. ಎಲ್ಲಿ ಮಾಡಿಸೋದು ಬಿಡಿ, ಹೊರಡೋಣ. ಏನ ಮಕ್ಳು ಸ್ಕೂಲಿಂದ ಬರೋ ಟೈಮ್ ಆಯ್ತಾ? ಕಾಫಿ ಕುಡ್ಕೊ ಹೋಗಿರಂತೆ. ಬಂದಿದ್ರೆ ಸಾವಿತ್ರಿ, ನೀನು ಹೊಟ್ಟನೆ. ಮತ್ತೆ ಬೇರೆ ಹುಷಾರಿಲ್ಲ ಕಣೆ, ಹೋಗ್ಬೇಕು. ಕುಂಕುಮನಾದ್ರೂ ಕೊಡ್ತೀನಿ, ಇಟ್ಕ ಪಾಪ. ಉಲ್ಲ ಮಗ್ನೆ, ಉಲ್ಲ ಮಗ್ನೆ. ನಿಧಾನಕ್ಕೆ ಹೋಗ್ಬೋದಿತ್ತು, ಅಪರೂಪದಂಗೆ ಬಂದಿದ್ರೆ. ಮತ್ತೆ ಹುಷಾರಿಲ್ಲ. ನೀನು ಸ್ವಲ್ಪ ತಿದ್ದು ಹೋಗ್ಬೋದಿತ್ತಲ್ಲ. ಇಲ್ಲ, ಇನ್ನೊಂದ್ಸಲ ಯಾವಾಗ ಬರ್ತೀನಿ.
ಸರಿ ಬರಲಾ? ಯಾಕೆ ಇಷ್ಟೊಂದು ಹೇಳ್ತೈತಲ್ಲ ಮಗ? ಹೊಟ್ಟೆ ಎಷ್ಟೈತೇನ ಪಾಪ. ಪುಟ್ಟಣ, ಏ ಪಪ್ಪಣ, ಹೇಳ್ತದೆ ನಂದು ರೇಷಾಮಿ ಯಾಕೆ ಅಲ್ತದೆ? ಹೊಟ್ಟೆ ಎಷ್ಟೈತವ? ಬನ್ನಿ ಊಟ ಮಾಡೋಣ, ಊಟ ಮಾಡೋಣ. ನೋಡಲಿ ಅಲ್ಲಿ 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 ಅಲ್ಲಿ. ಓ, ನನ್ನ ಸರ ಬೇಕಾ ನಿನಗೆ? ನಿನ್ನ ಸರ ಕೂಡ ಹಾಗಾದ್ರೆ ನಂಗೆ. ಪುಟ್ಟಣ ಎಲ್ಲೋ? ಅಯ್ಯೋ ದೇವ್ರೆ, ಪುಟ್ಟಣ ಎಲ್ಲೋ ಸರ? ಅಯ್ಯೋ ಎಲ್ಲೋಯ್ತಪ್ಪ ಪುಟ್ಟಣ? ಎಲ್ಲೋ ಪುಟ್ಟಣ ಸರ? ಅಯ್ಯೋ ಎಲ್ಲೋಯ್ತಪ್ಪ ದೇವ್ರೆ. ಅಯ್ಯೋ, ನನ್ನ ಪಾಪ ಕೊರಳಲ್ಲಿ ಸರ ನೋಡಿದ್ದೆ ಯಾವಾಗ? ನಿನ್ನೆ ರಾತ್ರಿ. ಆಗ ಕುತ್ತಿಗೆಲೆ ಸರ ಇತ್ತಲ್ಲ. ಬೆಳಗ್ಗೆ ಸ್ನಾನ ಮಾಡುವಾಗಲೂ ಕೂಡ ಇತ್ತು, ನಮ್ಮನೆಯವ್ರು ಕೆಲಸಕ್ಕೆ ಹೋಗುವಾಗಲೂ ಇತ್ತು. ಅದಾದಮೇಲೆ ಯಾರು ಮನೆಗೆ ಬಂದರು? ಮಂಜುಳ ಮತ್ತು ಸಾವಿತ್ರಿ. ಸಾವಿತ್ರಿ ಕೂಡ ಸರ ನೋಡ್ತಿದ್ದು ನೆನಪಿದೆ. ಹಾಗಾದರೆ ಮಂಜುಳ ಸಾವಿತ್ರಿನೇ. ಆದರೆ ನನ್ನ ಸ್ನೇಹಿತರ ಮೇಲೆ ಅನುಮಾನ ಪಡೋದು ಎಷ್ಟು ಸರಿ? ಆದರೆ ಅನುಮಾನ ಪಡದೆ ಬೇರೆ ವಿಧಿನೇ ಇಲ್ವೇ? ಮಂಜುಳಾ ಅವಳು ತುಂಬ ಶ್ರೀಮಂತೆ. ಮನೆ ತುಂಬ ಆಳು ಕಾಳು, ಓಡಾಡೋಕ್ಕೆ 2-3 ಕಾರ್ಗಳು, KG ಗಟ್ಟಲೆ ಚಿನ್ನ, ಎಷ್ಟೋ ಬಡವ್ರಿಗೆ ಸಹಾಯ ಮಾಡವಳೆ. ಅವಳ ಮನೇಲೇ ಸಾಕ್ಷಾತ್ ಲಕ್ಷ್ಮಿ ನೆಲೆಸಿರುವಾಗ ನನ್ನ ಮಗನ ಸರ ಕದೀತಾಳ? ನನ್ನ ಸರ ಹೋಯ್ತು ಅಂತ ಅವಳ ಮೇಲೆ ಅನುಮಾನ ಪಟ್ಟರೆ ನನ್ನಂಥ ಮೂರ್ಖಳು ಇನ್ನೊಬ್ಲಿಲ್ಲ. ಈ ಸಾವಿತ್ರಿಗೆ ಕಿತ್ತು ತಿನ್ನೋ ಬಡತನ, ಆದರೆ ಸ್ವಾಭಿಮಾನಿ. ಇಲ್ಲಿವರೆಗೂ ಯಾರ ಮುಂದೆ ಕೈ ಚಾಚಿದ್ದು ನಾನು ನೋಡಿಲ್ಲ. ಅವಳಿಗೆ ಬಡತನ ಇರ್ಬೋದು, ಆದರೆ ಅವಳ ಗುಣ ನಡತೆಗೆ ಬಡತನ ಇಲ್ಲ. ಅಂಥವಳ ಮೇಲೆ ಅನುಮಾನ ಪಡೋದಾ? ಆದರೂ ಏನು ಹೇಳೋಕ್ಕಾಗಲ್ಲ. ಈ ಬಡತನ ಎಂಥರಿಂದ ಏನು ಬೇಕಾದರೂ ಕೆಲಸ ಮಾಡಿಸುತ್ತೆ. ಈ ಬಡತನ ತಾಳಕ್ಕಾಗ್ದಲೇ ಎಷ್ಟೋ ತಂದೆ ತಾಯಿಯಂದಿರು ಮಕ್ಕಳನ್ನೇ ಮಾರಿಲ್ವಾ? ಬಡತನ ತಡ್ಕೊಳಕ್ಕಾಗ್ದಲೇ ಮಾನ ಮರ್ಯಾದೆಯಿಂದ ಬದುಕಿದ ಎಷ್ಟೋ ಹೆಣ್ಮಕ್ಳು ಮನೆ ಹೊಸಲು ದಾಟಿ ಹೊರಗೆ ಬಂದಿಲ್ವಾ? ಈ ಬಡತನದಿಂದ ಮನುಷ್ಯ ಕಳ್ಳನೂ ಆಗ್ತಾನೆ, ಮೋಸಗಾರನೂ ಆಗ್ತಾನೆ, ತಲೆ ಹಿಡ್ಕನೂ ಆಗ್ತಾನೆ, ಹಾಗೆ ಕೊಲೆಗಾರನೂ ಆಗ್ತಾನೆ, ರಾಕ್ಷಸನೂ ಕೂಡ ಆಗ್ತಾನೆ. ಅವಳ ಮನೇಲಿ ಕಾಯಿಲೆ ಬಿದ್ದಿರೋ ಅವ್ರ ಅತ್ತೆಗೆ ಒಳ್ಳೆ ಡಾಕ್ಟ್ರಿಗೆ ತೋರ್ಸೋಕ್ಕೆ ಕೈಯಲ್ಲಿ ದುಡ್ಡಿಲ್ಲ. ಮಗುವಿನ ಫೀಸ್ ಕಟ್ಟೋಕ್ಕೂ ಅವಳ ಹತ್ರ ದುಡ್ಡಿಲ್ಲ. ಒಂದೊತ್ತು ಊಟಕ್ಕೂ ಕಷ್ಟ. ಅವಳ ತಾಪತ್ರೆಗಳು 1-2. ಅವಳೇ ಕಳ್ಳಿ. ನನ್ನ ಕುಂಕುಮ ತರಕ್ಕೆ ಒಳಗೆ ಹೋದಾಗ ಮಂಜುಳನ ಕಣ್ ತಪ್ಪಿಸಿ ಇವಳೇ ಆ ಕೆಲಸ ಮಾಡವಳೆ. ಸಾವಿತ್ರಿನೇ ಕಳ್ಳಿ. ಇವಳು ಇಂಥವಳು ಅಂತ ಗೊತ್ತಿದ್ರೆ ಇವಳನ್ನ ನನ್ನ ಮನೆಗೆ ಸೇರಿಸ್ತಿರ್ಲಿಲ್ಲ. ಬೇವರ್ಸಿ ಮುಂಡೆ. ನಾನು ನನ್ನ ಗಂಡ ಆ ಸರ ಮಾಡ್ಸೋಕೆ ಎಷ್ಟು ಕಷ್ಟಪಟ್ಟಿದ್ದು ಅಂತ ಅವಳಿಗೆ ಗೊತ್ತು. ಆ ಮಗಿನ ಸರ ಕದಿಯೋಕ್ಕೆ ಮನಸ್ತಾನೆ ಹೆಂಗೆ ಬಂತು ಇವಳಿಗೆ? ಅಲ್ಕರಂಡೆ. ಇವತ್ತು ಆ ಮುಂಡೆ ಗ್ರಾಚಾರ ಬಿಡಿಸ್ತೀನಿ. ಬೀದಿಲಿ ಅವಳು ಮರ್ಯಾದೆ ಕಳಿತೀನಿ. ಬಿಡಿಯತ್ತೆ, ಒಳ್ಳೆ ಡಾಕ್ಟ್ರು ಸಿಕ್ಕಿದ್ದಾರೆ. ಇನ್ಯಾಕೆ ಯೋಚನೆ, ತೋರ್ಸೋಣ. ನೀನಿರೋ ನನಗೆ ನೇತ್ನಿ ತಗೊಳವ, ಆಸ್ಪತ್ರೆಗೆ ಹೋಗೋಣ. ನನ್ನನ್ನು ಯಾಮಾರಿಸಿ ಸರ ಕದ್ದಿರೋದ್ರ ಬಗ್ಗೆ ಇವ್ರ ಅತ್ತೆ ಹತ್ರ ಹೇಳ್ತಿರ್ಬೇಕು. ಮೌನ್ಗಿಟ್ಟವರ. ಕಂಡರ್ ಮನೆ ಚಿನ್ನ ಕತ್ತಂದಿರ ಹಣ್ಣದಿಂದ ಯಾವ ಕಾಯಿಲೆ ಬೇಕಾದರೂ ಹುಷಾರು ಮಾಡ್ಬೋದು. ಇವತ್ತು ನನ್ನ ಮಗನ ಸರ ಕದ್ದಿರೋಳು ನಾಳೆ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಬೋದು. ಮಾಡ್ತೀನಿ ತಡಿ ಇವಳಿಗೆ ಇವತ್ತು. ಅವ್ವ ಪಾರ್ವತಿ ಬಂದನು, ಬಾ ಕೂತ್ಕ.
ಓ ಪಾರ್ವತಿ ಬಂದ ಕೂತ್ಕೋ. ನಾನು ಬಂದಿದ್ದು ನೋಡಿ ಅತ್ತೆ ಸೊಸೆ ಇಬ್ರು ಬೆಚ್ಚ ಬಿದ್ರು ಅನ್ಸುತ್ತೆ. ಸಾವಿತ್ರಿ ಬಾ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ತಗೊಳತ್ತೆ ಒಂದು ನಿಮಿಷ. ನೀರು ಬಂದೆ ಒಂದು ನಿಮಿಷ. ಕದ್ದಿರೋದು ಎಲ್ಲಿ ಬಯಲಾಗುತ್ತೋ ಅಂತ ಬಚ್ಚಿಡಕ್ಕೆ ಹೋಗ್ತಿದ್ದಾಳೆ ಅನ್ಸುತ್ತೆ. ಸಾವಿತ್ರಿ, ನಾನು ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ನನ್ನ ಮಗನ ಸರ ಕೊಟ್ಬಿಡು. ಸರನಾ? ಏನು ಹೇಳ್ತಿದ್ಯಾ ಪಾರ್ವತಿ? ಓ, ನೀನು ನಗ್ತಾ ಇದೀಯಾ? ನನಗೆ ಹೊಟ್ಟೆ ಉರಿತಿದೆ ಕಣೆ. ನೀನು ಖಾಲಿ ಬೀಳ್ತೀನಿ, ನನ್ನ ಮಗನ ಸರ ಕೊಟ್ಬಿಡೆ. ನನ್ನ ಮಗಿಗೆ ಸರ ಮಾಡ್ಸಕ್ಕೆ ನಾನು ನನ್ನ ಗಂಡ ಎಷ್ಟು ಕಷ್ಟಪಟ್ಟಿದ್ವಿ ಅಂತ ನಿನಗೂ ಗೊತ್ತಿದೆ. ಆ ಮಂಜುಳಂತರ ಶ್ರೀಮಂತನಲ್ಲ ಕಣೆ ನಾನು. ನಿನ್ನ ಕದಿಲೇಬೇಕು ಅಂದಿದ್ರೆ ಅವಳು ಕದಿಬೋದಿತ್ತಳೆ, ನನ್ನ ಸರನೇ ಆಗ್ಬೇಕಿತ್ತಾನೆ. ತಮ್ಮಯ್ಯ ಅಂತೀನಿ, ನನ್ನ ಮಗಿನ ಸರ ಕೊಟ್ಬಿಡೆ. ನನಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಪಾರ್ವತಿ. ಆ ಸರ ಕದ್ದಿನ ನೀನು ಶ್ರೀಮಂತಲಾಗಲ್ಲ ಕಣೆ. ನಾನು ಹೊಟ್ಟೆ ಉರಿಸ್ತಿದೀಯ, ಅನ್ಭವಿಸ್ತೀಯ, ನೋಡ್ತಾ ಇರು. ಮಂಜುಳಾ ಬಾ. ಯಾಕೆ ಪಾರು ಸ್ವಲ್ಪ ಸಪ್ಪಗಿರಂಗೆ ಕಾಣಿಸ್ತಾ ಇದೆಯಾ? ನಾನಾ? ಹಾಂ, ಹಂಗೇನಿಲ್ಲಲ್ಲ. ಪಾರು ಒಡವೆ ಅಂಗಡಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ, ಹೋಗ್ಬಿಟ್ಟು ಬರೋಣ, ಬರ್ತೀಯಾ? ಏಕೆ ಏನಾರು ತಗೋಬೇಕಿತ್ತಾ? ಪಾರು ಒಂದೇ ಥರದ 4 ಸರ ಇತ್ತಾ, ಅದ್ರಲ್ಲಿ ಒಂದು ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಬಂಗಾರ ಅಲ್ವ, ಕಷ್ಟಕ್ಕತ್ತದ ಇಟ್ಕ. ಈಗ ಯಾರು ಇಟ್ಕೋತಾರೆ ಪಾರು? ಬರೀ ಕಳ್ಳರು ಕಟ್ಟ ಜಾಸ್ತಿ ಆಗಿದೆ. ಅದಕ್ಕೆ ಅತ್ಲೆ ಕೊಟ್ಬಿಟ್ಟು ಯಾವಾಗ ಬೇಕು ಅವಾಗ ತಗೊಂಡ್ರಾಯ್ತು ಅಂತ ಅನ್ಕೊಂಡಿದ್ದೀನಿ. ನೋಡು, ಇದೇ ಪಾರು ಕೊಡೋಣ ಅಂತಿರೋದು. ನನ್ನ ಮಗಿನ ಸರ, ನನ್ನ ಮಗಿನ ಸರ ಇದ್ದಂಗೆ ಐತಲ್ಲ. ಹಂಗಾದ್ರೆ ಮಂಜುಳ ಕಳ್ಳೆನಾ? ಛೇ, ಇಲ್ಲ, ನನ್ನ ಮಗನ ಸರ ತರತೆ ಅವಳ ಹತ್ರ ಯಾಕಿರಬಾರ್ದು. ಹೇಗಿದೆ ಸರ? ಚೆನ್ನಾಗಿದೆ. ಯಾಕೆ ಪಾರು ಗಂಟ್ಲು ಕಟ್ಟಂಗಾಗಿದೆ? ಹಂಗೇನಿಲ್ಲ, ಚೆನ್ನಾಗಿದ್ದೀನಿ. ಸರಿ ನಡಿ, ಮತ್ತೆ ಅಂಗಡಿ ಎಲ್ಲ ಕ್ಲೋಸ್ ಆಗುತ್ತೆ. ಸಾವಿತ್ರಿಗೂ ಹೇಳ್ಕೊಂಡಿದ್ದೀನಿ, ಹೊರಡೋಣ. ನೋಡೋಣ. ಅಯ್ಯೋ, ಏನಪ್ಪ ದೇವ್ರೆ. ಹಾಂ ಸರಿ, ಮತ್ತೆ ಪಾಪನೂ ಕರ್ಕ. ಸಾವಿತ್ರಿ, ಹಾಂ ಬಂದೆ ಬಂದೆ. ಏ ಪುಟ್ಟಣ್ಣ, ಈ ಸರ ಅವಳ ಕೈ ಕೊಡೋಕೆ ಯಾಕೆ ನನ್ನ ಮನಸ್ಸು ಕಷ್ಟ ಆಗ್ತಿದೆ? ಇದು ನಂದೇ ಇರ್ಬೋದಾ? ಒಂದು ಮಾತು ಕೇಳೇ ಬಿಡ್ಲಾ? ಅಯ್ಯೋ ಬೆಪ್ಪೆ, ಸುಮ್ಮನೆ ಬಾಯಿಗೆ ಬೀಗ ಹಾಕೊಂಡು ಕೂತ್ಕೋ. ಬೆದ್ದಿದ್ರೆ ಏನೇನೋ ಮಾತಾಡಿ ಎಲ್ಲ ಕುಳ್ಗೆಡ್ಸ್ಬೇಡ. ಸಾಕ್ಷಾತ್ ಲಕ್ಷ್ಮಿನೇ ಮನೆಗೆ ಬಂದು ಚಿನ್ನ ಕದಿಯಕ್ಕೆ ಸಾಧ್ಯನಾ? ಈ ದರಿದ್ರ ಸಾವಿತ್ರಿನೇ ಕಳ್ಳಿ. ಪಾರು, ನಿನ್ನ ಸರನು ಹಿಂಗೆ ಇತ್ತಲ್ವ ನೀನು ಮಾಡಿಸಿದ್ದು? ಇವತ್ತು ಯಾಕೆ ಮಗುಗೆ ಹಾಕ ಬಂದಿಲ್ಲ? ಯಾರಾದ್ರೂ ಕದ್ಬಿಡ್ತಾರ ಅಂತನಾ? ಇವಳು ಯಾಕೆ ಗಾಯದ ಮೇಲೆ ಖಾರದ ಪುಡಿ ಹಾಕೋ ಪ್ರಯತ್ನ ಮಾಡ್ತಾವಳೆ? ಸರ್ 70,000 ಕಡಿಮೆ ಆಯ್ತು ಅನ್ಸುತ್ತೆ ಸರ್. ಇಲ್ಲ, ಅಷ್ಟೇ ಸಿಗೋದು ಮೇಡಮ್. ಅಯ್ಯೋ, ಇಂಥದೇ ಒಂದ್ಸಲ ನಾವು 1 ಲಕ್ಷ ಕೊಟ್ಟು ತಗೊಂಡಿದ್ವಿ. ಈಗ ಬರೀ 70,000 ಕೇಳ್ತವ್ರಲ್ಲ. ನನ್ನ ಮಗನ ಸರನು 1 ತೊಲೆ ಇತ್ತು. ಈ ಸಾವಿತ್ರಿ ಅದನ್ನ ನುಂಗ್ ನೀರು ಕುಡಿದ್ಬಿಟ್ಲು. ಈಗ ನೋಡಿ ಹೆಂಗೆ ಗೊತ್ತಿಲ್ದಂಗೆ ನಿಂತವಳೆ ರಾಕ್ಷಸಿ. ಒಂದು ತನ್ನ ಜಾಸ್ತಿ ಆದ್ರೇನೇ ಅರಗಿಸ್ಕೊಳಕ್ಕಾಗಲ್ಲ, ಅಂಥದ್ರಲ್ಲಿ 1 ತೊಲೆ ಚಿನ್ನ ಅರಗಿಸ್ಕೊತಾಳೆ. ನೋಡ್ತೀನಿ ಸರ್, ಕೊಡಿ ಸರ್, ಪರವಾಗಿಲ್ಲ.
ಡ್ರೈವರ್ ಒಂದು 5 ನಿಮಿಷ ವೆಯ್ಟ್ ಮಾಡಿ ಬರ್ತೀನಿ. ಮಂಜುಳಾ ಯಾಕೆ ಮಂಜುಳಾ? ಏನು ಗೊತ್ತಾ ಪಾರು, ಅವಳು ಗೆದ್ಲು, ನಾ ಸೋತೆ, ನೀನು ಫೂಲ್ ಆದೆ. ಹಂಗಂದ್ರೆ ಅದೇನಂದ್ರೆ ನಾನು ಮತ್ತೆ ಸಾವಿತ್ರಿ ಒಂದು ಪ್ಲಾನ್ ಮಾಡಿದ್ವಿ. ಮಂಜುಳಾ, ಬಡವ್ರು ತಪ್ಪಿಲ್ಲ ಅಂದ್ರು ಈ ಸಮಾಜದಲ್ಲಿ ಬಡವ್ರನ್ನ ಕಳ್ಳರ ಥರನೇ ನೋಡ್ತಾರೆ. ಈ ಸಮಾಜನೇ ಹಾಗೆ ಅಲ್ವಾ? ಹಾಗೇನಿಲ್ಲ ಸಾವಿತ್ರಿ, ಬಡವ್ರು ತಪ್ಪು ಮಾಡಿದ್ರು ತಪ್ಪು ಅಂತಾರೆ, ಶ್ರೀಮಂತರು ತಪ್ಪು ಮಾಡಿದ್ರು ಅನುಮಾನ ದೃಷ್ಟಿಯಲ್ಲೇ ನೋಡ್ತಾರೆ. ತಪ್ಪೇ ಯಾವಾಗಿದ್ರು ಸಾವಿತ್ರಿ. ಹಂಗೇನಿಲ್ಲ, ನೀವು ಬಡವ್ರಲ್ವಲ್ಲ, ಶ್ರೀಮಂತರಲ್ವಾ, ಹಂಗಾಗಿ ನಿನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನನಗೆ ಅವಳಿಗೂ ನನಗೂ ಈ ವಿಷಯದಲ್ಲಿ ತುಂಬಾನೇ ವಾದ ವಿವಾದ ಎಲ್ಲ ನಡೀತು. ಅವಳು ಹೇಳೋ ಮಾತು ನನಗೆ ಯಾಕೋ ಒಪ್ಕೊಳಕ್ ಆಗ್ಲೇ ಇಲ್ಲ. ಯಾಕೆ ನಾವು ಇದ್ರ ಬಗ್ಗೆ ಒಂದು ಪರೀಕ್ಷೆ ಮಾಡಬಾರ್ದು ಅಂದೆ. ಅದಕ್ಕೆ ಅವಳು ಒಪ್ಪಿದ್ಲು. ಸರಿ ಬಿಡು, ಹಂಗೆ ಮಾಡೋಣ. ನಿಂಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಅದೇ ದಿನ ನೀನು ನೋಡೋಣ ಅಂತ ನಿಮ್ಮ ಮನೆಗೆ ನಾವು ಬಂದ್ವಿ. ಅದೇನಂದ್ರೆ ಅದೇ ಟೈಮಿಗೆ ನೀನು ನಿನ್ನ ಮಗಂಗೆ ಚಿನ್ನದ ಸರ ಮಾಡಿಸಿದ್ದೆ. ನೀನು ಕುಂಕುಮ ತರಕ್ಕೆ ಅಂತ ಒಳಗಡೆ ಹೋಗಿದ್ದೆ ಅಲ್ವಾ, ಇದೇ ಸರಿಯಾದ ಟೈಮು ಅನ್ಕೊಂಡು ನಿನ್ನ ಚಿನ್ನದ ಸರನ ನಾವಿಬ್ರು ಸೇರ್ಕೊಂಡು ಕದ್ವಿ. ನೀನು ಸಾವಿತ್ರಿನ ಕಳ್ಳಿ ಅಂತ ಅವಳ ಹತ್ರ ಎಲ್ಲಾನು ಕೇಳ್ದೆ. ನೀನ್ ಕಣ್ಮುಂದೆನೆ ನಾನು ನಿನ್ನ ಸರ ಮಾರಕ್ ಹೋದ್ರು ನೀನು ಒಂದು ಪ್ರಶ್ನೆನೂ ನನ್ನ ಕೇಳಲಿಲ್ಲ. ಯಾಕೆ ಹೇಳು? ಅವ್ರು ಬಡವರು, ಅವ್ರು ಶ್ರೀಮಂತರು ಅಂತಾನ? ನನ್ನ ಮಾತಿಗೆ ಕಟ್ಟು ಬಿದ್ದಿ ಸಾವಿತ್ರಿ ನೀನ್ ಸಂಕಟ ಪಡ್ತಿರೋದು ನೋಡಿ ಅವಳು ಎಷ್ಟು ಸಂಕಟ ಪಡ್ತಿದ್ಲು ಗೊತ್ತಾ? ಕೊನೆಗೂ ಸಾವಿತ್ರಿ ಹೇಳಿದ್ದೆ ನಿಜ ಆಯ್ತಲ್ವಾ? ಸಮಾಜದಲ್ಲಿ ಬಡತನ ಅನ್ನೋದೊಂದು ಶಾಪ ಇದ್ದಂಗೆ. ನಮ್ಮಿಂದ ನಿನಗೆ ತುಂಬಾನೇ ತೊಂದರೆ ಆಯ್ತು. ತಗೋ ಸರನ. ನಮ್ಮನ್ನು ಕ್ಷಮಿಸ್ಬಿಡು.